ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂದರೆ, ಗೃಹಲಕ್ಷ್ಮಿ ಹಣ ಅಂದರೆ ರಾಜ್ಯ ಸರ್ಕಾರದಿಂದ ಅಕೌಂಟ್ಗೆ ಹಾಕಿದ್ರೆ, ಈ ಅಕೌಂಟ್ನಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಈ ಅಕೌಂಟ್ ಇದ್ದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬೇಗ ಬರುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ 20ನೇ ತಾರೀಕು ಹಾಕಿದ್ದು 30ನೇ ತಾರೀಕು, ಇಲ್ಲ ಮುಂದಿನ ತಿಂಗಳು ಬರೋದು, ಇಲ್ಲ 10ನೇ ತಾರೀಕು ಹಾಕಿದ್ದು 20ನೇ ತಾರೀಕು ಬರೋದು, ಆ ಥರ ಯಾಕೆ ಲೇಟಾಗಿ ಬರ್ತೈತೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಮತ್ತು ಈ ತಪ್ಪನ್ನ ನೀವು ಮಾಡಿದ್ರೆ ನಿಮಗೆ ಮುಂದೆ ಗೃಹಲಕ್ಷ್ಮಿ ಹಣ ಬರೋದು ಕೂಡ ಬರಲ್ಲ. ಏನು ಮಾಡಬಾರ್ದು ಅನ್ನೋದನ್ನೆಲ್ಲ ನಾನು ಟೋಟಲಾಗಿ ಎಲ್ಲನೂ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಅರ್ಧ ಬರ್ಧ ಇನ್ಫಾರ್ಮೇಷನ್ ತಿಳಿಯುತ್ತೆ. ಸೊ ಅದಕ್ಕೆ ವಿಡಿಯೋನ ಮೊದಲಿನಿಂದ ಹಿಡಿದು ಕೊನೆಯ ತನಕ ವಿಡಿಯೋ ನೋಡಿದಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ತಿಳಿಯುತ್ತೆ. ಸೊ ಅದಕ್ಕೆ ಹೇಳೋದು, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವು ಪ್ರೈವೇಟ್ ಅಕೌಂಟ್ ಅಂತಂದರೆ ಕೆನರಾ ಬ್ಯಾಂಕು ಪ್ರೈವೇಟ್ ಅಕೌಂಟಲ್ಲಿ ನಿಮ್ಮ ಖಾತೆ ತೆರೆದಿದ್ರೆ ಅಂತಂದರೆ, ನಿಮ್ಮ ಅಕೌಂಟ್ ಇದ್ದರೆ ಬೇಗನೆ ಹಣ ಬರಲ್ಲ. ಇವಾಗ ಹಾಕಿದ್ದು ಮುಂದಿನ ತಿಂಗಳು ಬರೋದು, ಇಲ್ಲ 5ನೇ ತಾರೀಕಲ್ಲಿ ಹಾಕಿರೋದು ಎಂಡಲ್ಲಿ ಬರೋದು, ತಿಂಗಳು ಎಂಡಲ್ಲಿ ಬರೋದು, ಆ ಥರ ಆಗ್ತಾ ಇರುತ್ತೆ. ಈ ಗೌರ್ಮೆಂಟ್ ಅಕೌಂಟ್ ಅಂತಂದರೆ SBI ಬ್ಯಾಂಕ್ ಆಗಿರಲಿ, ಕೆನರಾ ಬ್ಯಾಂಕ್ ಆಗಿರಲಿ, ಕರ್ನಾಟಕ ಬ್ಯಾಂಕ್ ಆಗಿರಲಿ, ಈ ಬ್ಯಾಂಕ್ಗಳಲ್ಲಿ ನಿಮ್ಮ ಖಾತೆ ತೆರೆದಿದ್ರೆ ಅಂದರೆ ಈ ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟ್ ಓಪನ್ ಆಗಿದ್ದರೆ ನಿಮಗೆ ಬೇಗನೆ ಹಣ ಬರುತ್ತೆ ಸ್ನೇಹಿತರೆ. ಹಾಕಿದ ಬೆಳಗ್ಗೆಗೇನೆ ಇಲ್ಲ ಹಾಕಿದ ದಿನವೇ ನಿಮಗೆ ಹಣ ಬರುತ್ತೆ. ಯಾಕೆ ಈ ಥರ ಬರುತ್ತೆ ಅಂತಂದರೆ, ಗೌರ್ಮೆಂಟ್ ಅಕೌಂಟ್ ಆಗಿರೋದ್ರಿಂದ ನಿಮಗೆ ಬೇಗನೆ ಹಣ ತಲುಪುತ್ತೆ ಅಂತ. ಮತ್ತು ಪ್ರೈವೇಟ್ ಅಕೌಂಟ್ಗಳಲ್ಲಿ ಹಣ ಬರಲ್ಲ ಅಂತೇನಿಲ್ಲ, ಹಣ ಬರುತ್ತೆ, ಬಟ್ ಲೇಟಾಗಿ ಆಗುತ್ತೆ. ಈ ತಿಂಗಳು ಹಾಕಿದರೆ ಮುಂದಿನ ತಿಂಗಳು ಬರೋದು, ಇಲ್ಲ 5ನೇ ತಾರೀಕು ಹಾಕಿದರೆ 25ನೇ ತಾರೀಕು ಬರೋದು, ಆ ಥರ 20 ದಿನಗಳ ನಂತರ ಗ್ಯಾಪ್ ನಂತರ ನಿಮಗೆ ಹಣ ತಲುಪುತ್ತೆ. ಮತ್ತು ಇನ್ನೊಂದು, ಈ ಕೆಲಸ ಮಾಡೋದ್ರಿಂದ ನಿಮಗೆ ನಿಮ್ಮ ಅಕೌಂಟ್ ಮುಂದೆ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಆಗಲಿ, ಅನ್ನಭಾಗ್ಯ ಹಣ ಆಗಲಿ ಮುಂದೆ ಬರೋದು ಕೂಡ ಬರಲ್ಲ. ಏನು ಮಾಡಬಾರ್ದು ಅಂತಂದರೆ ಸ್ನೇಹಿತರೆ, ಇವಾಗ ಆಲ್ರೆಡಿ ನಿಮಗೆ ಹಣ ಬರ್ತಾ ಇರುತ್ತೆ. ಹಣ ಬರ್ತಿರ್ಬೇಕಾದ್ರೆ ನೀವು ಏನು ಮಾಡ್ತೀರಾ, ನಿಮಗೆ ಬೇಗನೆ ಹಣ ಬರಬೇಕು ಅಂತಂದರೆ, ಇವಾಗ ಹೆಂಗೆ ಗೌರ್ಮೆಂಟ್ ಅಕೌಂಟ್ ನೀವು ಓಪನ್ ಮಾಡಿರ್ತೀರ ಅದರಲ್ಲಿ ನಿಮಗೆ ಬೇಗನೆ ಹಣ ಹೆಂಗೆ ಎಲ್ಲರಿಗೂ ಬರ್ತಾ ಇರುತ್ತೆ, ಅದೇ ಥರ ನಮಗೂ ಬೇಗನೆ ಹಣ ಬರಬೇಕು ಅಂದ್ಕೊಂಡು ಏನು ಮಾಡ್ತೀರಾ, ಈ ಅಕೌಂಟ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಅಕೌಂಟ್ನ ತೆರೆದುಬಿಟ್ಟು ನೀವು ಏನು ಮಾಡ್ತೀರಾ, ಅಲ್ಲಿಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತೀರಾ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದಾಗ ಏನಾಗುತ್ತೆ, ಬರೋದು ಕೂಡ ಹಣ ನಿಮಗೆ ಮುಂದೆ ಬರೋಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ಇವಾಗ ಆಲ್ರೆಡಿ ನಿಮಗೆ ಅಕೌಂಟ್ ಏನು ಓಪನ್ ಆಗಿರುತ್ತೆ ಅದೇ ಇರಲಿ, ಲೇಟಾಗಾದ್ರೂ ಕೂಡ ನಿಮಗೆ ಹಣ ಬರ್ತೈತೆ, ಅದಕ್ಕೆ ಒಂದು ಖುಷಿ ಪಡಬೇಕು ನೀವು. ಈವಾಗ ಏನಾದರೂ ಹೊಸ್ದಾಗಿ ಗೃಹಲಕ್ಷ್ಮಿ ಹಣನ ಒಂದೂ ಕೂಡ ಕಂತು ನೀವು ತಗೊಂಡಿಲ್ಲ ಅಂತಂದರೆ, ಹೊಸ್ದಾಗಿ ನೀವು ತೆರಿತಾ ಇದ್ದೀರಾ, ಹೊಸ್ದಾಗಿ ನೀವು ಅರ್ಜಿ ಹಾಕ್ತಿದ್ದೀರಾ, ಗೃಹಲಕ್ಷ್ಮಿಗಾಗಲಿ ಅನ್ನಭಾಗ್ಯ ಹಣಕ್ಕಾಗಲಿ ನೀವು ಹೊಸ್ದಾಗಿ ಅರ್ಜಿ ಕೊಡ್ತಾ ಇದ್ದೀರಾ, ನಮಗೆ ಈ ಅಕೌಂಟ್ಗೆ ನಮಗೆ ಹಣ ಬರಬೇಕು ಅಂತಂದರೆ ಸ್ನೇಹಿತರೆ, ಆದಷ್ಟು ಗೌರ್ಮೆಂಟ್ ಬ್ಯಾಂಕ್ನಲ್ಲಿರೋ ಅಕೌಂಟ್ನ ನೀವು ಓಪನ್ ಮಾಡಿ. ಅಂತಂದರೆ ಈ SBI ಬ್ಯಾಂಕ್ ಆಗಲಿ, ಕೆನರಾ ಬ್ಯಾಂಕ್ ಆಗಲಿ, ಕರ್ನಾಟಕ ಬ್ಯಾಂಕಲ್ಲಿ ಈ ಬ್ಯಾಂಕ್ಗಳಲ್ಲಿ ನೀವು ಓಪನ್ ಮಾಡಿದ್ರೆ ನಿಮಗೆ ಬೇಗನೆ ಅಂತಂದರೆ ರಾಜ್ಯ ಸರ್ಕಾರದಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಹಾಕಿದ ತಕ್ಷಣ ಅವತ್ತಿನ ದಿನವೇ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ. ಅಂದರೆ ಬರ್ತಾನೆ ಹೋಗುತ್ತೆ. ಏನಂತಂದರೆ, ಈಗ 9ನೇ ಕಂತಿನಿಗೆ ಹಣ ನಿಮಗೆ ಬಂದಿಲ್ಲ, 10ನೇ ಕಂತು ಹಣ ಬರಬೇಕು ಅಂತಂದರೆ ನೀವು ಹೊಸದಾಗಿ ನೀವು ಅರ್ಜಿ ಸಲ್ಲಿಸೋರಾದರೂ ಕೂಡ ನೀವು ಇವಾಗ ಹಾಕಬೇಕು, ಅರ್ಜಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನೀವು ಈ ಥರ ಬ್ಯಾಂಕ್ಗಳಲ್ಲಿ ನೀವು ಒಟ್ಟಿಗೆ ಟೋಟಲ್ಗೆ ಹಾಕಬೇಕಾದ್ರೇ ನೀವು ಗೌರ್ಮೆಂಟ್ ಬ್ಯಾಂಕ್ದು ನೀವು ಅಕೌಂಟ್ ಕೊಟ್ಟರೆ ನಿಮಗೆ ಬೇಗನೆ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ ಸ್ನೇಹಿತರೆ. ಇಲ್ಲ ಅಂತಂದರೆ ನಿಮಗೆ ಅಕೌಂಟ್ಗೆ ಲೇಟಾಗಿ ಬರುತ್ತೆ. ಇವಾಗ ಆಲ್ರೆಡಿ ಯಾರಿಗೆಲ್ಲ ಹಣ ಬರ್ತಾ ಇದೆ ಅವರು ನೀವು ಮತ್ತೆ ಈ ಬ್ಯಾಂಕ್ಗೆ ಅಕೌಂಟ್ ಮಾಡಿಸಿದ್ರೆ ಅಂತಂದರೆ, ಗೌರ್ಮೆಂಟ್ ಅಕೌಂಟ್ SBI ಬ್ಯಾಂಕ್ ಆಗಲಿ, ಕರ್ನಾಟಕ ಬ್ಯಾಂಕ್ ಆಗಲಿ, ಇದ್ರದ್ದು ಅಕೌಂಟ್ನ ನಾವು ಕೊಡೋಣ, ಈ ಅಕೌಂಟ್ನ ಕ್ಲೋಸ್ ಮಾಡಿಸಿ ಈ ಅಕೌಂಟ್ಗೆ ನಾವು ದುಡ್ಡು ಬರೋಂಗೆ ಮಾಡೋಣ, ಹಾಗೆ ಹೀಗೆ ಅಂದ್ಕೊಂಡು ನೀವು ಮಾಡೋಕ್ಕೆ ಹೋದರೆ ಏನು ಮಾಡುತ್ತೆ, ನಿಮಗೆ ಅಕೌಂಟು ದುಡ್ಡು ಬರೋದು ನಿಲ್ತೋಗುತ್ತೆ. ಅಂತಂದರೆ ಗೃಹಲಕ್ಷ್ಮಿ ಹಣ ಬರೋದು ನಿಮಗೆ ನಿಂತೋಗುತ್ತೆ. ಸೊ ಅದಕ್ಕೆ ಈ ತಪ್ಪನ್ನೆಲ್ಲ ನೀವು ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ಆಲ್ರೆಡಿ ಬರ್ತಾ ಇತ್ತಲ್ವ, ಅದನ್ನೇ ನಿಧಾನ ಆದರೂ ಬರಲಿ ಅಂದ್ಕೊಂಡು ನೀವು ಸುಮ್ಮನೆ ಇದ್ದರೆ ಬೆಟರು. ಎಲ್ಲ ಹೇಳ್ತಿರ್ತಾರೆ ನಮಗೆ ಬೇಗ ಬಂತು, ಯಾಕಂತಂದರೆ ನಮಗೆ SBI ಬ್ಯಾಂಕ್ ಅಲ್ವಾ, ಸೊ ಅದಕ್ಕೆ ನಮಗೆ ಬೇಗ ಬರ್ತೈತೆ, ನಿಮಗೆ ಪ್ರೈವೇಟ್ ಅಕೌಂಟ್ ಅಲ್ವಾ ಬೇಗ ಬರ್ತಾ ಇಲ್ಲ, ಅದಕ್ಕೆ ನೀವು ಹೊಸ್ದಾಗಿ ಈ ಥರ ಮಾಡಿ ಅಂತೆಲ್ಲ ಹೇಳ್ತಾನೆ ಇರ್ತಾರೆ. ಬಟ್ ತುಂಬಾ ವೈರಲ್ ಆಗ್ತೈತೆ, ಈ ಥರ ಮಾಡಿ ಆ ಥರ ಮಾಡಿ ಅಂತ ತುಂಬಾ ವೈರಲ್ ಆಗ್ತೈತೆ. ನೀವು ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಇವಾಗ ಆಲ್ರೆಡಿ ಎಲ್ಲಿ ಹಣ ಯಾವ ಅಕೌಂಟ್ಗೆ ನಿಮ್ಗೆ ಹಣ ಬರ್ತೈತೆ ಅದು ಆಲ್ರೆಡಿ ಬರ್ತಾನೆ ಇರಲಿ, ನೀವು ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೊಸ್ದಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸ್ತಾ ಇರ್ತಾರ ಅವರು ಆದಷ್ಟು ಪ್ರೈವೇಟ್ ಬ್ಯಾಂಕ್ಗಿಂತ ಗೌರ್ಮೆಂಟ್ ಬ್ಯಾಂಕ್ನ ನೀವು ಚೂಸ್ ಮಾಡಿಕೊಂಡು ನೀವು ಖಾತೆನ ತೆರೀರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿಕೊಂಡು, ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವಿಡಿಯೋನ ಬಿಗಿನಿಂದ ಎಂಡ್ ತನಕ ನೋಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.